ಹಾಯ್, ಫ್ಯೂಚರಲ್ಲಿ ನೀವು ಯಾವುದಾದ್ರೂ AI ಸಿಸ್ಟಮ್ಸ್ ಬಿಲ್ಡ್ ಮಾಡಬೇಕು ಅಂತಿದ್ರೆ ಅದು ನಿಮ್ಮ ಪರ್ಸನಲ್ ಪ್ರಾಜೆಕ್ಟ್ ಆಗ್ಬೋದು ಅಥವಾ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ ಆಗ್ಬೋದು. ಈ ಅಪ್ಲಿಕೇಶನ್ ಸ್ಕೇಲಬಲ್ ಹಾಗೂ ರಿಯಲ್ ವರ್ಲ್ಡ್ ಪ್ರಾಬ್ಲಮಿಗೆ ಸೊಲ್ಯೂಷನ್ಸ್ ನೀಡಬೇಕು ಅಂತಿದ್ರೆ ಈ ಹೇಳ್ತಿರುವಂಥ AI ಕಾಂಪೊನೆಂಟ್ಸ್ ಜೊತೆಗೆ ಅದು ಇಂಟಗ್ರೇಟ್ ಆಗಿರಬೇಕು. ಸೊ ಈ ವಿಡಿಯೋದಲ್ಲಿ ನಾವು AI ಟೆಕ್ನಾಲಜೀಸ್ ಅಲ್ಲಿರುವಂತಹ ಸ್ಟ್ಯಾಕ್ಸ್ ಅಥವಾ ಕಾಂಪೊನೆಂಟ್ಸ್ ಬಗ್ಗೆ ನೋಡೋಣ, ಸೊ ದ್ಯಾಟ್ ಯು ಕ್ಯಾನ್ ಬಿಲ್ಡ್ ಯುವರ್ ಡ್ರೀಮ್ AI ಸಿಸ್ಟಮ್. ಐ ಮಣಿಕಂಠ ನಾಯರ್, ವೆಲ್ಕಮ್ ಟು ಮೈಕ್ರೋಡಿ. So, AI is all about model. Large language model, small language model. So, ನೀವೊಂದು ಪ್ರಾಜೆಕ್ಟ್ ಚೂಸ್ ಮಾಡಬೇಕಿದ್ರು ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗಿರೋದೇ ಮಾಡೆಲ್. ಸೊ ದ ಫಸ್ಟ್ ಲೇಯರ್ ಇಸ್ ದಿ ಮಾಡೆಲ್ ಲೇಯರ್. ಸೊ ಈಗ ಈ ಒಂದು ಮಾಡೆಲ್ ಮಾತ್ರ ಸಾಕ ನಿಮ್ಮ ಅಪ್ಲಿಕೇಶನ್ ಅನ್ನು ಡಿಫೈನ್ ಮಾಡಕ್ಕೆ? ಇಲ್ಲ. ಸೊ ದಿಸ್ ಮಾಡೆಲ್ ಈಸ್ ಜಸ್ಟ್ ಒನ್ ಪೀಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಜಲ್. ಸೊ ಹಾಗಿದ್ರೆ ಫಸ್ಟ್ ಥಿಂಕ್ ಮಾಡಬೇಕಾಗಿರೋದು, ಎಸ್, ನೀವು ಮಾಡೆಲ್ ಅನ್ನು ಸೆಲೆಕ್ಟ್ ಮಾಡಿದ್ರಿ, ಈ ಮಾಡೆಲ್ ಎಲ್ಲಿ ರನ್ ಆಗುತ್ತೆ ಎಂಬುದಾಗಿ ನಿಮ್ಗೆ ಗೊತ್ತಿರಬೇಕು. ಸೊ ಆ ಲೇಯರಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಲೇಯರ್ ಎಂಬುದಾಗಿ ಕರಿತೇವೆ. ಸೊ ವಿಲ್ ಕಾಲ್ ದಿಸ್ ಆಸ್ ಇನ್ಫ್ರಾ. ಸೊ ಬೇಸಿಕಲಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಎಲ್ಲಿ ರನ್ ಆಗುತ್ತೆ ಥಿಂಕ್ ಮಾಡಿದ್ದೀರಾ? ಇಟ್ ಕ್ಯಾನ್ ರನ್ ಆನ್ ಯುವರ್ ಸ್ಟ್ಯಾಂಡರ್ಡ್ CPU. ಬಟ್ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಆ ಒಂದು ಚಿಕ್ಕ CPU ಅಲ್ಲಿ ರನ್ ಮಾಡಕ್ಕೆ ಆಗತ್ತಾ? ಇಲ್ಲ. ಸೊ ಎಲ್ಲಿ ರನ್ ಮಾಡೋದು? ಸೊ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಮೂರನೇದು, ಈ ಪರ್ಟಿಕ್ಯುಲರ್ ಮಾಡೆಲ್ ಈಸ್ ಆಲ್ರೆಡಿ ಟ್ರೈನ್ಡ್. ನಿಮ್ಗೆ ಗೊತ್ತಿದೆ, LLMs ಆರ್ ಆಲ್ರೆಡಿ ಟ್ರೈನ್ಡ್. ಬಟ್ ನೀವು ಬಿಲ್ಡ್ ಮಾಡಿರುವಂತಹ ಪ್ರಾಜೆಕ್ಟಿಗೆ ರೀಸೆಂಟ್ ಆಗಿರುವಂತಹ ಡೇಟಾ ಬೇಕು. ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಎವ್ರಿ ಮಾಡೆಲ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಕಟ್ ಆಫ್ ಡೇಟ್. ಅಂದ್ರೆ ಸರ್ಟೆನ್ ಡೇಟ್ಸ್ ತನಕ ಇರುವಂತಹ ಡೇಟಾ ಮಾತ್ರ ಆ ಮಾಡೆಲ್ ಒಳಗೆ ಫಿಟ್ ಇನ್ ಮಾಡ್ತಿರ್ತಾರೆ ಅಥವಾ ಡೇಟಾವನ್ನು ಟ್ರೈನ್ ಮಾಡಿರ್ತಾರೆ. ಬಟ್ ನೀವು ಬಿಲ್ಡ್ ಮಾಡುವಂಥ ಪ್ರಾಜೆಕ್ಟಿಗೆ ರೀಸೆಂಟ್ ಆಗಿರುವಂತಹ ಡೇಟಾ ಬೇಕು ಅಂತಿದ್ರೆ ದೆನ್ ಯು ಶುಡ್ ಹ್ಯಾವ್ ಅ ಡೇಟಾ ಸೋರ್ಸ್ ಟು ಫೀಡ್ ದಟ್ ಪರ್ಟಿಕ್ಯುಲರ್ ಮಾಡೆಲ್. ಸೊ ದ ನೆಕ್ಸ್ಟ್ ಲೇಯರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಡೇಟಾ. ಇದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸರಿ, ಈಗ ಮಾಡೆಲ್ಗೆ ನಮ್ಮ ಕಡೆಯಿಂದ ನಾವು ಡೇಟಾವನ್ನು ಫೀಡ್ ಮಾಡಿ ಆಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಆರ್ಕೆಸ್ಟ್ರೇಷನ್. ಆರ್ಕೆಸ್ಟ್ರೇಷನ್ ಹೇಳಿದ್ರೆ ಏನು? ಸೊ ಬೇಸಿಕಲಿ ನೀವು ಒಂದು ಇನ್ಪುಟ್ ಕೊಡ್ತೀರಿ LLMಗೆ, LLM ಒಂದು ಔಟ್ಪುಟ್ ಕೊಡುತ್ತೆ. ಒಂದು ಸಿಂಗಲ್ ಪ್ರಾಂಪ್ಟ್ ಮಾತ್ರ ಸಾಕ ನಿಮ್ಮ ಅಪ್ಲಿಕೇಶನ್ ಅನ್ನು ಎಂಟೈರ್ಲಿ ಕನ್ಸ್ಟ್ರಕ್ಟ್ ಮಾಡಿ, ಸ್ಟ್ರಕ್ಚರ್ ಮಾಡಿ, ಡಿಸೈರ್ಡ್ ಆಗಿರುವಂತಹ ಔಟ್ಪುಟ್ಸ್ ಕೊಡ್ಲಿಕ್ಕೆ. ಚಿಕ್ಕ ಸಿಸ್ಟಮ್ ನೀವು ಬಿಲ್ಡ್ ಮಾಡೋದು ಅಂತಿದ್ರೆ ಖಂಡಿತವಾಗಿ ಸಾಕು. ಆದರೆ ನೀವೊಂದು ದೊಡ್ಡ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋದು ಅಂತಿದ್ರೆ ಒಂದು ಸಿಂಗಲ್ ಪ್ರಾಂಪ್ಟಿಗೆ ಬೇಕಾಗಿರುವಂತಹ ಸಿಂಗಲ್ ಔಟ್ಪುಟ್ ಕೊಡುವಂಥ ರೀತಿಯಲ್ಲಿ ನೀವು ಸ್ಟ್ರಕ್ಚರ್ ಮಾಡಿದ್ರೆ ಅದು ಕಂಬರ್ಸಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಅ ಲೇಯರ್ ಕಾಲ್ಡ್ ಆಸ್ ಆರ್ಕೆಸ್ಟ್ರೇಷನ್ ಲೇಯರ್. ಜಸ್ಟ್ ಆರ್ಕ್ ಅಂತ ಇಲ್ಲಿ ಬರಿತಾ ಇರ್ತಾನೆ. ಸೊ ಈ ಲೇಯರ್ ಬೇಸಿಕಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎಂಟೈರ್ ಕ್ವೆರಿಯನ್ನು ಅಥವಾ ಯೂಸರ್ ಪ್ರಾಂಪ್ಟ್ ಮುಖಾಂತರ ಕೊಟ್ಟಿರುವಂತಹ ಕ್ವೆರಿಯನ್ನು ಅದು ಡಿವೈಡ್ ಮಾಡುತ್ತೆ. ಡೀಟೇಲ್ ಆಗಿ ನಾವು ನೋಡೋಣ. ಸೊ ದ ನೆಕ್ಸ್ಟ್ ಲೇಯರ್ ಆಫ್ ಕೋರ್ಸ್ ಈಸ್ ದಿ ಅಪ್ಲಿಕೇಶನ್ ಲೇಯರ್, ಅಂದ್ರೆ ಯೂಸರ್ಗೆ ಕಾಣುವಂತ ಲೇಯರ್. ಬೇಸಿಕಲಿ ಚಾಟ್ GPT ಇಸ್ ಅನ್ ಎಕ್ಸಾಂಪಲ್, ರೈಟ್? ಸೊ ಚಾಟ್ GPT ಒಂದು ಎಕ್ಸಾಂಪಲ್ ತಗೊಳ್ಳೋದು ಅಂತಿದ್ರೆ, ಚಾಟ್ GPT ಆರ್ OpenAI.ChatGPT ಅಂತ ನೀವು ಏನು ಕೊಡ್ತಿರೋ ದಟ್ ಈಸ್ ದಿ ಅಪ್ಲಿಕೇಶನ್. ಯೂಸರಿಗೆ ಇಂಟರ್ಫೇಸ್ ಮಾಡ್ಲಿಕ್ಕಿರುವಂತಹ ಅಪ್ಲಿಕೇಶನ್. ದ ಮಾಡೆಲ್ ಇನ್ಸೈಡ್ ದಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ GPT. Okay, so these are the main layers of an AI stack. So AI stack ಇದು main layers ಇಲ್ಲಿಂದ. ಸೊ ನೀವು ನಿಮ್ಮ ಹಾರ್ಡ್ವೇರ್ ಇಂದ ಹಿಡಿದು ನಿಮ್ಮ ಎಂಟೈರ್ ಅಪ್ಲಿಕೇಶನ್ ತನಕ ಇರುವಂತ ಸ್ಟ್ಯಾಕಿಗೆ ನಾವು AI ಸ್ಟ್ಯಾಕ್ ಎಂಬುದಾಗಿ ಕರಿತೇವೆ. ಸೊ ಫರ್ದರ್ ಒಂದೊಂದು ಸ್ಟ್ಯಾಕ್ ಅನ್ನು ಡೀಟೇಲ್ ಆಗಿ ನೋಡೋಣ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಲೇಯರ್ಸ್ ನಿಮ್ಮ AI ಸಿಸ್ಟಮ್ಸ್ ಅನ್ನು ಬಿಲ್ಡ್ ಮಾಡಕ್ಕೆ. ಸೊ ನೀವೊಂದು AI ಸಿಸ್ಟಮ್ಸ್ ಬಿಲ್ಡ್ ಮಾಡುವಾಗ ಈ ಲೇಯರ್ಸ್ ಅನ್ನು ಇನ್ಕಾರ್ಪೊರೇಟ್ ಮಾಡಿದ್ರೆ, ಅಪಾರ್ಟ್ ಫ್ರಮ್ ಯುವರ್ ಮಾಡೆಲ್ಸ್, ಐ ಸ್ಟ್ರಾಂಗ್ಲಿ ಬಿಲೀವ್ ಯು ಆರ್ ಬಿಲ್ಡಿಂಗ್ ಅ ಸ್ಕೇಲಬಲ್ AI ಸಿಸ್ಟಮ್. ಸೊ ಈಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ನೋಡೋಣ. ನಾನು ಬ್ರೀಫ್ ಆಗಿ ಹೇಳಿದ್ದೆ, ಬಟ್ ಇನ್ನು ಸ್ವಲ್ಪ ಡೀಟೇಲ್ ಆಗಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈಸ್ ಕೈಂಡ್ ಆಫ್ ದಿ ರೂಟ್ ಆಫ್ ರನ್ನಿಂಗ್ ಯುವರ್ AI ಮಾಡೆಲ್. ಅಥವಾ LLM ರನ್ ಆಗಬೇಕು ಅಂತಿದ್ರೆ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕಾಗುತ್ತೆ. ಸೊ ಸ್ಟ್ಯಾಂಡರ್ಡೈಸ್ ಆಗಿರುವಂಥ CPU ಇದಕ್ಕೆ ಸಾಕಾಗುದಿಲ್ಲ. ಬಿಕಾಸ್ ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ ಅಂತಿದ್ರೆ ಓಕೆ ಫೈನ್, ನಿಮಗೆ ಅದನ್ನು ಹೋಸ್ಟ್ ಮಾಡ್ಕೊಳ್ಬಹುದು. ಅಥವಾ ನೀವು ಒಂದು ಸಿಂಪಲ್ ಚಾಟ್ ಬಾಟ್ ಬಿಲ್ಡ್ ಮಾಡೋದು ಅಂತಿದ್ರೆ ವೆರಿ ಗುಡ್. ಬಟ್ ನೀವೊಂದು ಚಾಟ್ GPT ತರ ಇರುವಂತಹ ಒಂದು ಫುಲ್ಲಿ ಫ್ಲೆಜ್ಡ್ ಆಗಿರುವಂತಹ AI ಮೆಷಿನ್ ಅನ್ನು ಬಿಲ್ಡ್ ಮಾಡೋದು ಅಂತಿದ್ರೆ ಐ ಡೋಂಟ್ ಬಿಲೀವ್ ನಿಮ್ಮ ಒಂದು ಸಿಂಗಲ್ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಒಂದು ಸಿಂಗಲ್ ಪ್ರೊಸೆಸರ್ ಅಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಸೊ ಇದನ್ನು ಬಿಲ್ಡ್ ಮಾಡೋದು ಮಾತ್ರ ಅಲ್ಲ, ಡಿಪ್ಲಾಯ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಪ್ಲಾಯ್ ಮಾಡಲಿಕ್ಕೆ ಒಂದು 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಫಸ್ಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಆನ್ ಪ್ರಿಮೈಸ್. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಆನ್ ಪ್ರಿಮೈಸ್. ಸೊ ಇಫ್ ಇನ್ ಕೇಸ್ ನಿಮಗೆ ಈ ಪರ್ಟಿಕ್ಯುಲರ್ ಮಾಡೆಲ್ ಅನ್ನು ಹೋಸ್ಟ್ ಮಾಡಲಿಕ್ಕಿರುವಂಥ ಕೆಪಬಿಲಿಟೀಸ್ ಇದ್ರೆ, ಬಿ ಇಟ್ ಆನ್ ಕಾಸ್ಟ್ ಆರ್ ಬಿ ಇಟ್ ಆನ್ ಟರ್ಮ್ಸ್ ಆಫ್ ರಿಸೋರ್ಸಸ್,
ನಿಮಗೆ ಆನ್ ಪ್ರಿಮೈಸ್ ಅಲ್ಲಿ ಈ ಎಂಟೈರ್ ಆಪ್ ಅನ್ನು ಹೋಸ್ಟ್ ಮಾಡಲಿಕ್ಕೆ ಅಥವಾ LLM ಅನ್ನು ಹೋಸ್ಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ದಿಸ್ ಈಸ್ ಫಾರ್ ಆನ್ ಪ್ರಿಮೈಸ್, ಅಂದ್ರೆ ನಿಮ್ಮ ಹತ್ರ ಆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿರಬೇಕು. ಸೊ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತಿದ್ರೆ 2 ಇಂಪಾರ್ಟೆಂಟ್ ಥಿಂಗ್ಸ್ ಬೇಕಾಗುತ್ತೆ. ಒನ್ ಇಸ್ ಮನಿ ಅಂಡ್ ಒನ್ ಇಸ್ ರಿಸೋರ್ಸ್ ಅಂದ್ರೆ ಪೀಪಲ್ ಹೂ ಕ್ಯಾನ್ ಹ್ಯಾಂಡಲ್ ಇಟ್, ರೈಟ್? ಸೊ ದಿಸ್ ಇಸ್ ಆನ್ ಪ್ರಿಮೈಸ್. ಇಲ್ಲ ಅಂತಿದ್ರೆ ನಿಮ್ಮ ಲೋಕಲ್ ಲೊಕೇಶನ್ ಅಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಸೆಟಪ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಿದ್ರೆ ದೆನ್ ಯು ಕ್ಯಾನ್ ಗೋ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ಕ್ಲೌಡ್. ಸೊ ಬೇಸಿಕಲಿ ಇದೇ ಪ್ರಿಮೈಸ್ ಬೇರೆ ಕಡೆ ಇರ್ತದೆ, ಯು ಹ್ಯಾವ್ ಟು ಜಸ್ಟ್ ಯುಟಿಲೈಸ್ ಇಟ್ ಬೈ ಪೇಯಿಂಗ್ ಇಟ್. ಕರೆಕ್ಟ್ ಅಲ್ಲ? ನೀವು ಜಸ್ಟ್ ಅಮೌಂಟ್ ಅನ್ನು ಪೇ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ರಿಸೋರ್ಸ್ ಅನ್ನು ರೆಂಟ್ ಔಟ್ ಮಾಡೋದು, ನಾರ್ಮಲ್ ಕ್ಲೌಡ್ ಕಂಪ್ಯೂಟಿಂಗ್ ತರ. ಅಂದ್ರೆ ದಿಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಫಿಸಿಕಲ್ ಸರ್ವರ್, ನಿಮ್ಮ ಆಫೀಸಲ್ಲಿ ಇರುವಂತಹ ಸರ್ವರ್ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಸರ್ವರ್. ದಿಸ್ ಇಸ್ ಅಮೆಜಾನ್ ಆರ್ ಗೂಗಲ್ ಕ್ಲೌಡ್ ಇಸ್ ಹೋಸ್ಟಿಂಗ್ ದಿಸ್. ಯು ಹ್ಯಾವ್ ಟು ಜಸ್ಟ್ ಪೇ. ನೀವು ಈ ಮಂತ್ಲಿ ಇಷ್ಟು ಪೇ ಮಾಡಿಕೊಂಡು ನನಗೆ ಇಷ್ಟು ರಿಸೋರ್ಸಸ್ ಬೇಕಪ್ಪ ಕೊಡು ಅಂತ ಹೇಳುವಂತ ಪ್ರೊಸೆಸ್. ಇಲ್ಲ ಇದು ನಿಮ್ಗೆ ಎರಡು ಬೇಡ ಅಂತಿದ್ರೆ ದೆನ್ ಯು ಹ್ಯಾವ್ ಟು ಹೋಸ್ಟ್ ಇಟ್ ಇನ್ ಯುವರ್ ಲೋಕಲ್ ಮೆಷಿನ್ ಆರ್ ಯುವರ್ ಲೋಕಲ್ ಲ್ಯಾಪ್ಟಾಪ್, ಅಥವಾ ನಿಮ್ಮ LLMs ಅನ್ನು ನಿಮ್ಮ ಲೋಕಲ್ ಮೆಷಿನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥದ್ದು. ಇದು ಐ ಡೋಂಟ್ ರೆಕಮೆಂಡ್ ಮಚ್ ಬಿಕಾಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಇದಕ್ಕೆ ಅಷ್ಟು ಸಪೋರ್ಟ್ ಮಾಡುವುದಿಲ್ಲ. ನೀವು ಸ್ಮಾಲ್ ಲ್ಯಾಂಗ್ವೇಜ್ ಮಾಡಲ್ ಅಥವಾ ಇಫ್ ಯು ಆರ್ ಯೂಸಿಂಗ್ ಅ ಸ್ಮಾಲ್ ಸಿಂಪಲ್ ಚಾಟ್ ಬಾಟ್, ವೆಲ್ ಅಂಡ್ ಗುಡ್. ಅದಿಲ್ಲ ಅಂತಿದ್ರೆ ಐ ಹೈಲಿ ರೆಕಮೆಂಡ್ ಯು ಗೋಯಿಂಗ್ ಫಾರ್ ಅ ಕ್ಲೌಡ್ ಸೊಲ್ಯೂಷನ್. ಸೊ ನಾವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ ಮಾಡೆಲ್ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತೆ, ಬಟ್ ಟಚ್ ಬೇಸ್ ಮಾಡ್ತಿದ್ದೇನೆ. ನೀವು ಮಾಡೆಲ್ ಬಗ್ಗೆ ನಿಮ್ಮ ಅಪ್ಲಿಕೇಶನ್ಗೆ ಚೂಸ್ ಮಾಡಬೇಕಾಗಿರುವಾಗ ನೋಡಬೇಕಾಗಿರುವಂಥ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವುದು ಅಂತ ಹೇಳಿದ್ರೆ, ಒಂದು ಆ ಪರ್ಟಿಕ್ಯುಲರ್ ಮಾಡೆಲ್ ಓಪನ್ ಸೋರ್ಸಾ ಅಥವಾ ಪ್ರೊಪ್ರೈಟ್ರಿಯಾ ಅಂತ ನೋಡಬೇಕಾಗುತ್ತೆ. ಸೊ ಓಪನ್ ಸೋರ್ಸ್ ಅಂತ ಹೇಳಿದ್ರೆ ದಿ ಎಂಟೈರ್ LLMs ಅನ್ನು ನಿಮ್ಮ ಲೋಕಲ್ ಮೆಷಿನ್ ಅಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಆಗುತ್ತೆ, ಪ್ಲಸ್ ನಿಮಗೂ ಆ ಪರ್ಟಿಕ್ಯುಲರ್ ಮಾಡೆಲ್ಗೂ ವರ್ಕ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಕಾಸ್ಟ್ ಬರುವುದಿಲ್ಲ. ಬಟ್ ಪ್ರಾಬ್ಲಮ್ ವಿತ್ ಓಪನ್ ಮಾಡೆಲ್ಸ್ ಆರ್ ಆರ್ ಓಪನ್ ಸೋರ್ಸ್ ಮಾಡೆಲ್ಸ್ ಆರ್ ಏನಂತ ಹೇಳಿದ್ರೆ, ನಿಮ್ಮ ಡೇಟಾ ಈಸ್ ವೆರಿ ಲಿಮಿಟೆಡ್. ಸೇ ಫಾರ್ ಎಕ್ಸಾಂಪಲ್ ನೀವು ಓಲಾಮಾ ಅಂತ ಕೇಳಿರ್ಬೋದು. ಸೊ ದಿಸ್ ಈಸ್ ಅನ್ ಓಪನ್ ಸೋರ್ಸ್ಡ್ ಮಾಡೆಲ್. ಸೊ ದಿಸ್ ಹ್ಯಾಸ್ ವೆರಿ ಲೆಸ್ ಡೇಟಾ ಎಂಬೆಡಿಂಗ್ಸ್ ಕಂಪೇರ್ಡ್ ಟು GPT. GPT ಈಸ್ ಅ ಪ್ರೊಪ್ರೈಟ್ರಿ ಮಾಡೆಲ್. ಸೊ ಪ್ರೊಪ್ರೈಟ್ರಿ ಮಾಡೆಲ್ ಅಂತ ಹೇಳಿದ್ರೆ ದಿಸ್ ಮಾಡೆಲ್ ಅನ್ನು ನಿಮಗೆ ಯೂಸ್ ಮಾಡಬೇಕು ಅಂತಿದ್ರೆ ಅಥವಾ ಈ ಮಾಡೆಲ್ APIs ಏನಾದರೂ ಕಾಲ್ ಮಾಡಬೇಕು ಅಂತಿದ್ರೆ ನೀವು ಆ ಸರ್ಟೈನ್ ಕಂಪನಿಗೆ ಪೇ ಮಾಡಬೇಕಾಗತ್ತೆ. ಸೊ ನಿಮಗೆ ಈ GPT-5 ಮಾಡೆಲ್ ವಿಚ್ ಇಸ್ ವೆರಿ ವೆರಿ ಇಂಟೆಲಿಜೆಂಟ್ ಮಾಡೆಲ್ ಕಂಪೇರ್ ಟು ದಿಸ್ ಓಪನ್ ಸೋರ್ಸ್ ಮಾಡೆಲ್, ನಿಮಗೆ ಈ ಡೇಟಾವನ್ನು ಆಕ್ಸೆಸ್ ಮಾಡಬೇಕು ಅಥವಾ APIs ಇಂದ ಡೇಟಾವನ್ನು ತೆಗಿಬೇಕು ಅಂತಿದ್ರೆ ನೀವು ಓಪನ್ AIಗೆ ಪೇ ಮಾಡಿದ ನಂತರ ಅದನ್ನು ಯುಟಿಲೈಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಚೆಕ್ ವಿಚ್ ಸೂಟ್ಸ್ ಬೆಟರ್ ಫಾರ್ ಯುವರ್ ಅಪ್ಲಿಕೇಶನ್. ನಿಮ್ಮ ಅಪ್ಲಿಕೇಶನ್ಗೆ ಯಾವುದು ಬೆಟರ್ ಸೂಟ್ ಆಗುತ್ತೆ ಎಂಬುದಾಗಿ ನೀವು ನೋಡಬೇಕು, ಬೀಟ್ ಓಪನ್ ಸೋರ್ಸ್ ಆರ್ ಪ್ರೊಪ್ರೈಟ್ರಿ. ನೆಕ್ಸ್ಟ್ ಈಸ್ ಸೈಜ್ ಆಫ್ ಯುವರ್ ಮಾಡೆಲ್, ವೆರಿ ಇಂಪಾರ್ಟೆಂಟ್. ನೀವು ಓವರ್ವೆಲ್ಮ್ಡ್ ಆಗಿ ನಾವು ಕೆಲವೊಮ್ಮೆ ನಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಪ್ರಾಬಬ್ಲಿ LLMs ಯೂಸ್ ಕೇಸಸ್ ಬೇಕು ಅಂತ ಇರೋದಿಲ್ಲ, ಅಂದ್ರೆ ನಾವು ಬಿಲ್ಡ್ ಮಾಡುವ ಚಾಟ್ ಬಾಟ್ಗೆ. ಆಗ ನೀವು SLM ಅಂದ್ರೆ ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ಗೆ ಹೋಗ್ಬೋದು. ಸೊ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ನೀವು ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ಗೆ ಹೋದ್ರೆ ಅದರ ಥಿಂಕಿಂಗ್ ಪವರ್ ಅಥವಾ ಪ್ರೊಸೆಸಿಂಗ್ ಪವರ್ ಕಡಿಮೆ ಇರುತ್ತೆ ಕಂಪೇರ್ ಟು LLM. ಆದರೆ ಹಾರ್ಡ್ವೇರ್ ಯೂಸೇಜ್ಗೆ ನೋಡುವಾಗ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ, ಬಟ್ ದಿಸ್ ರಿಕ್ವೈರ್ ಮೋರ್ ಹಾರ್ಡ್ವೇರ್, ಅಂದ್ರೆ ಜಾಸ್ತಿ ಹಾರ್ಡ್ವೇರ್ ಇನ್ನು ಬೇಕಾಗುತ್ತೆ. ಮೂರನೇದು ಈ ಸಮಥಿಂಗ್ ಕಾಲ್ಡ್ ಅಸ್ ಸ್ಪೆಷಲೈಸೇಷನ್. ಸೊ ಈ ಮಾಡೆಲ್ ಚೂಸ್ ಮಾಡುವಾಗ ಸ್ಪೆಷಲೈಸೇಷನ್ ನೋಡ್ಕೊಳ್ಬೇಕಾಗುತ್ತೆ. ಸೊ ವಾಟ್ ಯು ಮೀನ್ ಬೈ ಸ್ಪೆಷಲೈಸೇಷನ್? ಸೊ ಬೇಸಿಕಲಿ ಸ್ಪೆಷಲೈಸೇಷನ್ ಅಂದ್ರೆ ಕೆಲವು ಮಾಡೆಲ್ ರೀಸನಿಂಗ್ ಅಲ್ಲಿ ಬೆಸ್ಟ್ ಇರುತ್ತೆ, ಕೆಲವು ಮಾಡೆಲ್ ಕೋಡ್ ಜನರೇಷನ್ ಅಲ್ಲಿ ಬೆಸ್ಟ್ ಇರುತ್ತೆ, ಕೆಲವು ಮಾಡೆಲ್ ನಿಮ್ಮ ಔಟ್ಪುಟ್ ಅನ್ನು ಸಮ್ಮರೈಸ್ ಮಾಡೋದ್ರಲ್ಲಿ ಬೆಸ್ಟ್ ಇರುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಯಾವ ಯೂಸ್ ಕೇಸಿಗೆ ಬೇಕು, ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಬಿಲ್ಡಿಂಗ್ ಅ ಚಾಟ್ ಬಾಟ್, ನಿಮ್ಮ ನೀವು ಬರೆದಿರುವಂಥ ಕೋಡ್ ಅನ್ನು ಡಾಕ್ಯುಮೆಂಟೇಶನ್ ಮಾಡಲಿಕ್ಕೆ ನೋಡೋದು ಅಂತಿದ್ರೆ ದೆನ್ ಐ ವುಡ್ ಲೈಕ್ ಟು ಗೋ ವಿತ್ ದ ಮಾಡೆಲ್ ವಿಚ್ ಈಸ್ ಗುಡ್ ಅಟ್ ಸಮ್ಮರೈಸೇಷನ್. ಸೊ ನಿಮ್ಮ ಯೂಸ್ ಕೇಸಿಗೆ ಯಾವುದು ಬೇಕೋ ಆ ರೀತಿಯಲ್ಲಿ ಮಾಡೆಲ್ ಅನ್ನು ಚೂಸ್ ಮಾಡಿ. ಸೊ ದೀಸ್ ಆರ್ ದ 3 ಮೇನ್ ರೀಸನ್ಸ್ ಹೌ ಯು ಕ್ಯಾನ್ ಚೂಸ್ ಅ ಮಾಡೆಲ್. ಈಗಾಗಲೇ 2 ಮಿಲಿಯನ್ಗಿಂತಲೂ ಹೆಚ್ಚು ಮಾಡೆಲ್ಸ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ಸೊ ಚೂಸ್ ವೈಸ್ಲಿ. ಸೊ ಇಷ್ಟು ಮಾಡೆಲ್ಸ್ ಅನ್ನು ಹ್ಯಾಂಡಲ್ ಮಾಡಬೇಕು ಅಂತಿದ್ರು ಅಷ್ಟು ಡೇಟಾ ಬೇಕು. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಡೇಟಾ ಲೇಯರ್. ನಾನು ಆಲ್ರೆಡಿ ಹೇಳಿದಾಗೆ ಪ್ರತಿಯೊಂದು ಮಾಡೆಲಿಗೂ ಅದರದೇ ಆಗಿರುವಂಥ ಕಟ್ ಆಫ್ ರೇಂಜ್ ಅಂತ ಇರುತ್ತೆ. ಸೊ ಆ ಡೇಟ್ ಆದ ನಂತರ ಯಾವುದೇ ಡೇಟಾ ಜನರೇಟ್ ಆದರೂ ಅದಕ್ಕೆ ಡೇಟಾವನ್ನು ಔಟ್ಪುಟ್ ಮಾಡೋಕ್ಕೆ ಆಗಲ್ಲ. ಸೊ ನೀವು ನಿಮ್ಮ ಸೈಡಿಂದ ಡೇಟಾವನ್ನು ಪ್ರೊವೈಡ್ ಮಾಡಬೇಕಾಗತ್ತೆ.
ಸೊ ಅದರಲ್ಲಿ ನಾನು ಡೇಟಾ ಲೇಯರ್ ಅನ್ನು 3 ಪಾಯಿಂಟ್ಸ್ ಅಲ್ಲಿ ಡಿವೈಡ್ ಮಾಡ್ತಿದ್ದೇನೆ. ಸೊ ದ ಫಸ್ಟ್ ಪಾಯಿಂಟ್ ಈಸ್ ದಿ ಡೇಟಾ ಸೋರ್ಸ್. ಸೊ ಡೇಟಾ ಸೋರ್ಸ್ ಅಂದ್ರೆ ಯಾವ ಕಡೆಯಿಂದ ನೀವು LLM ಗೆ ಡೇಟಾವನ್ನು ನಿಮ್ಮ ಸೈಡ್ ಇಂದ ಪ್ರೊವೈಡ್ ಮಾಡ್ತಿದ್ದೀರಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡೇಟಾ ಸೋರ್ಸ್. ನೆಕ್ಸ್ಟ್ ಈಸ್ ದಿ ಪೈಪ್ಲೈನ್. ಸೊ ಪೈಪ್ಲೈನ್ ಅಂದ್ರೆ ನೀವು ಪ್ರೊವೈಡ್ ಮಾಡಿರುವಂತಹ ಡೇಟಾವನ್ನು ಪ್ರೊಸೆಸ್ ಮಾಡುವುದು, ಪ್ರೀ ಪ್ರೊಸೆಸ್ ಮಾಡೋದು ಅಥವಾ ಪೋಸ್ಟ್ ಪ್ರೊಸೆಸ್ ಮಾಡುವಂಥ ಪ್ರೊಸೆಸ್ಗೆ ನಾವು ಪೈಪ್ಲೈನ್ ಎಂಬುದಾಗಿ ಕರಿತೇವೆ. ಸೊ ವಾಟ್ ಎವರ್ ಎಕ್ಸ್ಟರ್ನಲ್ ಡೇಟಾ ನಾವೇನು ಕೊಡ್ತೇವೋ ಆ ಡೇಟಾವನ್ನು ಪ್ರೊಸೆಸ್ ಮಾಡುವಂಥ ರೀತಿ, ಅದನ್ನು ಪ್ರೀ ಪ್ರೊಸೆಸ್ ಮಾಡುವಂಥ ರೀತಿ. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿ ಎಂಟೈರ್ AI ಎಕೋಸಿಸ್ಟಮ್, ದಟ್ ಈಸ್ ವೆಕ್ಟರ್ ಡೇಟಾಬೇಸ್. ಅಂದರೆ ನೀವು ಪ್ರೊವೈಡ್ ಮಾಡಿರುವಂತಹ ಡೇಟಾವನ್ನು ಪ್ರೊಸೆಸ್ ಮಾಡಿದ ನಂತರ ದಿ ಎಂಟೈರ್ ಪ್ರೊಸೆಸ್ಡ್ ಡೇಟಾವನ್ನು ನೀವು ವೆಕ್ಟರ್ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ಅದನ್ನು ಎಂಬೆಡ್ ಮಾಡಿ ನಿಮ್ಮ LLMsಗೆ ಪ್ರೊವೈಡ್ ಮಾಡುವಂಥದ್ದು. ಗಿವ್ ಮಿ 1 minute ಟು ಎಕ್ಸ್ಪ್ಲೇನ್ ದಿಸ್ ಇನ್ ಡೀಟೇಲ್. ಸೊ ಫಸ್ಟ್ ನೀವು ಎಕ್ಸ್ಟರ್ನಲ್ ಸೋರ್ಸ್ ಇಂದ ಡೇಟಾವನ್ನು ಗ್ಯಾದರ್ ಮಾಡ್ತೀರಿ. ಸೊ ದಿಸ್ ಇಸ್ ಡೇಟಾ ಗ್ಯಾದರಿಂಗ್ ವಿತ್ LLMs ಡೇಟಾ. LLM ಅಲ್ಲಿ ಆಲ್ರೆಡಿ ಡೇಟಾ ಇರುತ್ತೆ, ಅದಕ್ಕೆ ನೀವು ನಿಮ್ಮ ಡೇಟಾವನ್ನು ಗ್ಯಾದರ್ ಮಾಡ್ತೀರಿ. ಆ ಗ್ಯಾದರ್ ಮಾಡಿರುವಂಥ ಡೇಟಾವನ್ನು ಪೈಪ್ಲೈನ್ಸ್ ಅಲ್ಲಿ ಹಾಕ್ತೀರಿ. ಆ ಪೈಪ್ಲೈನ್ಸ್ ಇಂದ ಹೊರಗೆ ಬಂದಿರುವಂಥ ಡೇಟಾವನ್ನು ನೀವು ವೆಕ್ಟರ್ ಡೇಟಾಬೇಸ್ ಒಳಗೆ ಹಾಕ್ತೀರಿ. ಸೊ ಈ ಡೇಟಾ ರಾ ಡೇಟಾ ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಅಥವಾ ಯಾವುದೇ ಫಾರ್ಮ್ಯಾಟ್ ಅಲ್ಲೂ ಇರುತ್ತೆ. ಸೊ ಆ ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇರುವಂಥ ಡೇಟಾವನ್ನು ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಒಂದು ಮೆಟ್ರಿಕ್ಸ್ ತರ ಇದು ಎಂಬೆಡ್ ಮಾಡುತ್ತೆ, ಸೊ ದ್ಯಾಟ್ ಯುವರ್ ಮೆಷಿನ್ಸ್ ಆರ್ ಯುವರ್ LLMs ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈ ಡೇಟಾವನ್ನು ನೀವು LLMsಗೆ ಪ್ರೊವೈಡ್ ಮಾಡುವಂಥದ್ದು. ಸೊ ಈ ಪ್ರೊಸೆಸ್ಸಿಗೆ ರಿಟ್ರೀವಲ್ ಪ್ರೊಸೆಸ್ ಅಂತ ಕರಿತೇವೆ, ಅಥವಾ ಸಿಂಪಲ್ ಫಾರ್ಮ್ಯಾಟ್ ಅಲ್ಲಿ RAG ಎಂಬುದಾಗಿ ಕರಿತೇವೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೆನ್ ಯು ಕನ್ಸಿಡರ್ ಅಬೌಟ್ ಡೇಟಾ. ಸೊ ದಿಸ್ ಪ್ರೊಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ LLM ಇರುವಂತಹ ಡೇಟಾ ಅದು ಪಬ್ಲಿಕಲಿ ಅವೈಲೇಬಲ್ ಆಗಿರುವಂತಹ ಡೇಟಾ. ನಿಮಗೆ ಸರ್ಟೆನ್ ಟಾಸ್ಕ್ ಅನ್ನು ಡಿಸ್ಕ್ರೀಟ್ ಆಗಿ ಮಾಡಬೇಕು ಅಂತಿದ್ರೆ ಅಥವಾ ನಿಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಡೇಟಾವನ್ನು ಮ್ಯಾನಿಪುಲೇಟ್ ಮಾಡಬೇಕು ಅಂತಿದ್ರೆ ನೀವು ಡೇಟಾ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಡೇಟಾ ಲೇಯರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲೇಯರ್ ಇನ್ ದಿ AI ಸ್ಟ್ಯಾಕ್. ಅಂಡ್ ದ ನೆಕ್ಸ್ಟ್ ಲೇಯರ್ ಈಸ್ ದಿ ಆರ್ಕೆಸ್ಟ್ರೇಷನ್ ಲೇಯರ್. ಸೊ ನೀವು ಸಿಂಪಲ್ ಆಗಿರುವಂಥ ಒಂದು ಚಾಟ್ ಬಾಟ್ ಬಿಲ್ಡ್ ಮಾಡೋದು ಅಂತಿದ್ರೆ ಈ ಆರ್ಕೆಸ್ಟ್ರೇಷನ್ ಲೇಯರ್ ಅಲ್ಲಿ ಅಷ್ಟು ಥಿಂಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಡೂ ಇಷ್ಟು ಲೇಯರ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಬಹುದು. ಇಲ್ಲ ನೀವೊಂದು ಕಾಂಪ್ಲೆಕ್ಸ್ ಆಗಿರುವಂಥ ಸಿಸ್ಟಮ್ ಬಿಲ್ಡ್ ಮಾಡೋದು ಅಂತಿದ್ರೆ AI ಏಜೆಂಟ್ಸ್ ಅನ್ನು ಯೂಸ್ ಮಾಡಿ ಅಥವಾ ಸ್ವಲ್ಪ ಏಜೆಂಟಿಕ್ AI ಅನ್ನು ಇನ್ಕ್ಲೂಡ್ ಮಾಡೋದು ಅಂತಿದ್ರೆ ದೆನ್ ದಿಸ್ ಲೇಯರ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಸಿಂಪಲ್ ಆಗಿ ಇರುವಂಥ ಒಂದು ಪ್ರಾಂಪ್ಟ್ ಕೊಟ್ಟು ಅದಕ್ಕೆ ಸಿಂಪಲ್ ಆಗಿರುವಂಥ ಔಟ್ಪುಟ್ ತೆಗೊಳ್ಳೋದು ಅಲ್ಲ. ಒಂದು ಸಿಂಗಲ್ ಪ್ರಾಂಪ್ಟ್ ಅಲ್ಲಿ ನಿಮ್ಮ ಎಂಟೈರ್ ಕಾಂಪ್ಲೆಕ್ಸ್ ಟಾಸ್ಕ್ ಅನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗುತ್ತೆ, ಬಟ್ ಕಷ್ಟ ಆಗುತ್ತೆ. ವೈ ಡು ವಿ ವಾಂಟ್ ಟು ಚೂಸ್ ದ ಟಫ್ ಪಾತ್ ಅಲ್ವಾ? ಸೊ ಈ ಯೂಸರ್ ಇನ್ಪುಟ್, ನಾವು ಏನು ಯೂಸರ್ ಇನ್ಪುಟ್ ಕೊಡ್ತೇವೆ ಅದನ್ನು ವಿ ಆರ್ ಡಿವೈಡಿಂಗ್ ಇಟ್ ಇನ್ ಟು ಚಂಕ್ಸ್. Say for example, first agent will just think about thinking process. ಅಂದ್ರೆ ಅದರ ರೀಸನಿಂಗ್ ಸ್ಕಿಲ್ಸ್ ಅನ್ನು ಯುಟಿಲೈಸ್ ಮಾಡಿಕೊಂಡು, ಅಂದ್ರೆ LLM ಇದು ರೀಸನಿಂಗ್ ಸ್ಕಿಲ್ಸ್ ಅನ್ನು ಯುಟಿಲೈಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡಬಹುದು ಎಂಬುದಾಗಿ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ಒನ್ ಆಫ್ ದ ಥಿಂಗ್. ಎರಡನೇದು ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸಿಕ್ಯೂಷನ್ ಸ್ಟೇಜ್. ಓಕೆ, ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ನಿಮ್ದು ಎಂಟೈರ್ LLM ಇದು ಆನ್ಸರ್ ಪ್ರೊವೈಡ್ ಮಾಡುವಂತ ಸ್ಕಿಲ್ ಅನ್ನು ಅಥವಾ ಆ ಪರ್ಟಿಕ್ಯುಲರ್ ಪ್ರೊಸೆಸ್ ಅನ್ನು ಚಂಕ್ಸ್ ಅಲ್ಲಿ ಡಿವೈಡ್ ಮಾಡಲಿಕ್ಕೆ, ಸೊ ದಟ್ ಒನ್ ಏಜೆಂಟ್ ಕ್ಯಾನ್ ಥಿಂಕ್ ಅಬೌಟ್ ಓನ್ಲಿ ಥಿಂಕಿಂಗ್ ಹೌ ಟು ಸಾಲ್ವ್ ಇಟ್, ಎರಡನೇ ಏಜೆಂಟ್ ಕ್ಯಾನ್ ಓನ್ಲಿ ಥಿಂಕ್ ಅಬೌಟ್ ಹೌ ಟು ಎಕ್ಸಿಕ್ಯೂಟ್ ಇಟ್, ಅಂಡ್ ಥರ್ಡ್ ಏಜೆಂಟ್ ಕ್ಯಾನ್ ಓನ್ಲಿ ಥಿಂಕ್ ಅಬೌಟ್ ಹೌ ಟು ರಿವ್ಯೂ ಇಟ್. ಅಂದ್ರೆ ಈ ಎಕ್ಸಿಕ್ಯೂಟ್ ಮಾಡಿರುವುದನ್ನು, ಥಿಂಕ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವುದನ್ನು ರಿವ್ಯೂ ಮಾಡೋದು ಹೇಗೆ ಎಂಬುದಾಗಿ ನೋಡೋದು ಒಂದು ಏಜೆಂಟಿಗೆ ಮಾಡಬಹುದು. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರಿವ್ಯೂ ಇಂದಾಗಿ ಇದಕ್ಕೆ ಫೀಡ್ಬ್ಯಾಕ್ ಹೋಗುತ್ತೆ. ಸೊ ಅದೇ LLMಗೆ ಫೀಡ್ಬ್ಯಾಕ್ ಹೋಗುತ್ತೆ ಅಂಡ್ ದ್ಯಾಟ್ ಇಂಪ್ರೂವ್ಸ್ ಯುವರ್ ಆನ್ಸರ್ಸ್. ಸೊ ನೀವೇನು ಔಟ್ಪುಟ್ ಕೊಡ್ತಿರೋ ಆ ಔಟ್ಪುಟ್ ಇಂಪ್ರೂವ್ ಮಾಡಲಿಕ್ಕೆ ನೀವೇ ಒಂದು ಫೀಡ್ಬ್ಯಾಕ್ ಲೂಪ್ ಅನ್ನು ಬಿಲ್ಡ್ ಮಾಡುವಂಥದ್ದು. ಸೊ ಈ ರೀತಿ ನೀವು ಆರ್ಕೆಸ್ಟ್ರೇಟ್ ಮಾಡಿದ್ರೆ ಅಥವಾ ನಿಮ್ಮ LLM ಅನ್ನು ಆರ್ಕಿಟೆಕ್ಟ್ ಮಾಡಿದ್ರೆ ನಿಮಗೆ ಬೆಟರ್ ರಿಸಲ್ಟ್ಸ್ ಅಥವಾ ಯೂಸರ್ ಎಕ್ಸ್ಪೆಕ್ಟ್ ಮಾಡುವಂತಹ ರಿಸಲ್ಟ್ ಅನ್ನು ನಿಮಗೆ ಔಟ್ಪುಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈಗ ನೋಡೋದಂತಿದ್ರೆ ಈ ಆರ್ಕೆಸ್ಟ್ರೇಷನ್ ಲೇಯರ್ ಈಸ್ ಇವಾಲ್ವಿಂಗ್ ವೆರಿ ಫಾಸ್ಟ್ ಬಿಕಾಸ್ ಆಫ್ ಸರ್ಟನ್ ಪ್ರೋಟೋಕಾಲ್ಸ್ ಕಾಲ್ಡ್ ಆಸ್ MCP. ನೀವು ಇದ್ರ ಬಗ್ಗೆ ಕೇಳಿರ್ಬೋದು, ನಿಮಗೆ ಬೇಕು ಅಂತಿದ್ರೆ ನಾವು ಆಲ್ರೆಡಿ ಒಂದು ವಿಡಿಯೋ ಇದ್ರ ಬಗ್ಗೆ ಮಾಡಿದ್ದೇವೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲ ಅಂತಿದ್ರೆ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂತಿದ್ರೆ ಜಸ್ಟ್ ಕಮೆಂಟ್ ಮಾಡಿ, ಐ ಕ್ಯಾನ್ ಡೂ ಅ ವಿಡಿಯೋ ಆನ್ ದ್ಯಾಟ್ ಟು. ಆ್ಯಂಡ್ ಆಲ್ಸೋ ವಿತ್ ಸರ್ಟೆನ್ ಆರ್ಕಿಟೆಕ್ಚರ್. ಸೊ ನೀವು ಕಾಂಪ್ಲೆಕ್ಸ್ ಆಗಿ ಯಾವುದಾದ್ರೂ ಟಾಸ್ಕ್ ಮಾಡಬೇಕು ಅಂತ ಇದ್ರೆ ಪ್ಲೀಸ್ start thinking about your orchestration layer. Yes, and now the final phase or the final layer, that is the application layer.
ಸಿಂಪಲ್ ಇದು ಅಪ್ಲಿಕೇಶನ್ ಲೇಯರ್ ಅಂತ ಹೇಳಿದ್ರೆ ಯೂಸರ್ಗೆ ಯಾವ ರೀತಿಯಲ್ಲಿ ನೀವು ನಿಮ್ಮ LLMs ಇಂದಾಗಿ ಆನ್ಸರ್ ಪ್ರೊವೈಡ್ ಮಾಡ್ತೀರೋ ಅದಕ್ಕೊಂದು ಇಂಟರ್ಫೇಸ್ ಬೇಕಾಗುತ್ತೆ. ಬಿಕಾಸ್ LLMs ಬಿಲ್ಡ್ ಮಾಡೋದು ನೀವಾದರೂ ಆ LLMs ಇಂದ ಯೂಸ್ ಮಾಡಬೇಕಾಗಿರೋದು ಯೂಸರ್ಸ್. ಸೊ ಯೂಸರ್ಸಿಗೆ ಒಂದು ಲೇಯರ್ ಇರಬೇಕು. ಆ ಲೇಯರ್ ಏನಂತ ಹೇಳಿದ್ರೆ ಈಸ್ ಅನ್ ಅಪ್ಲಿಕೇಶನ್ ಆರ್ ಅನ್ ಇಂಟರ್ಫೇಸ್. ಸೊ ಇಂಟರ್ಫೇಸ್ ಚೂಸ್ ಮಾಡುವಾಗ ವೆರಿ ಇಂಪಾರ್ಟೆಂಟ್, ಅಂದ್ರೆ ಕ್ಲಾಸಿಕ್ ಆಗಿರುವಂಥದ್ದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ಟೆಕ್ಸ್ಟ್ ಇನ್ ಟೆಕ್ಸ್ಟ್ ಔಟ್, ಕರೆಕ್ಟ್ ಅಲ್ಲ? ಸೊ ನೀವೇನು ಟೆಕ್ಸ್ಟ್ ಕೊಡ್ತೀರೋ ಆ ಟೆಕ್ಸ್ಟ್ ನಿಮಗೆ ಹೊರಗೆ ಬರುತ್ತೆ. ಬಟ್ ಅದು ಮಾತ್ರ ಅಲ್ಲ, ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್. ನಿಮಗೆ ಅಲ್ಲಿ ಆಡಿಯೋ ಕೊಡ್ಬೋದು, ನಿಮ್ಗೆ ಅಲ್ಲಿ ವಿಡಿಯೋ ಕೊಡ್ಬೋದು, ನಿಮ್ಗೆ ಅಲ್ಲಿ ನ್ಯೂಮರಿಕಲ್ ಡೇಟಾಸ್ ಕೊಡ್ಬೋದು. ಸೊ ಈ ರೀತಿಯಾಗಿರುವಂತಹ ಕಸ್ಟಮ್ ಡೇಟಾಸ್ ಅನ್ನು ಕೂಡ ನಿಮಗೆ LLMsಗೆ ಪ್ರೊವೈಡ್ ಮಾಡ್ಕೊಳ್ಬೋದು. ಸೊ ಇಷ್ಟು ಡೇಟಾ ನಿಮಗೆ ಕಸ್ಟಮ್ ಆಗಿರುವಂಥ ಡೇಟಾ ಟೈಪ್ಸ್ ನಿಮಗೆ ಬರುವಾಗ ಆ ಡೇಟಾ ಟೈಪ್ಸ್ ಅನ್ನು ಪ್ರೊಸೆಸ್ ಮಾಡಲಿಕ್ಕಿರುವಂಥ ಇಂಟರ್ಫೇಸ್ ನಿಮಗೆ ನೀವು ಯೂಸರ್ಸಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಯೂಸರ್ಸ್ ಪರ್ಸ್ಪೆಕ್ಟಿವ್ ಇಂದನೂ ಥಿಂಕ್ ಮಾಡಿ. ಟೆಕ್ಸ್ಟ್ ಮಾತ್ರ ಅವರು ನೀವು ಎಕ್ಸೆಪ್ಟ್ ಮಾಡ್ತೀರಾ? ಇಲ್ಲ, ನೀವು ಬೇರೆ ರೀತಿಯಾಗಿರುವಂಥ ಮಲ್ಟಿಮೀಡಿಯಾ ಕಾಂಟೆಂಟ್ಸ್ ಅನ್ನು ಕೂಡ ಎಕ್ಸೆಪ್ಟ್ ಮಾಡ್ಬೋದು. ಸೊ ಅಂಥ ಕಾಂಟೆಂಟ್ಸ್ ಅನ್ನು ಎಕ್ಸೆಪ್ಟ್ ಮಾಡುವಾಗ ನೀವು ಯಾವ ರೀತಿ ಔಟ್ಪುಟ್ ಕೊಡಬೇಕು ಈಸ್ ದ ಮೇನ್ ಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ಇಂಟರ್ಫೇಸ್. ನೆಕ್ಸ್ಟ್ ಥಿಂಗ್ ಈಸ್ ಇಂಟಗ್ರೇಷನ್. ವೆರಿ ಇಂಪಾರ್ಟೆಂಟ್ ಆಯ್ತು. ನಾವು ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಿಕಾಸ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ChatGPTಗೆ ಪ್ರಾಂಪ್ಟ್ ಕೊಡ್ಲಿಕ್ಕೋಸ್ಕರ ಅಥವಾ ಡೇಟಾ ಕೊಡ್ಲಿಕ್ಕೋಸ್ಕರ ಯೂಸರ್ಸ್ ಏನು ಮಾಡ್ತಾರೆ, ಎಕ್ಸ್ಟರ್ನಲ್ ಸೋರ್ಸಿಂದ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ಯೂಟ್ಯೂಬ್ ವಿಡಿಯೋವನ್ನು ಬ್ಲಾಗಿಗೆ ಕನ್ವರ್ಟ್ ಮಾಡಿ ಕೊಡಬೇಕು ಅಂತಿದ್ರೆ ನಾವೇನು ಮಾಡ್ತೇವೆ, ಈ ಯೂಟ್ಯೂಬ್ ವಿಡಿಯೋದು ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತೇವೆ ChatGPTಗೆ. ಸೊ ಈ ಲಿಂಕ್ ಈಸ್ ದಿ ಎಕ್ಸ್ಟರ್ನಲ್ ಸೋರ್ಸ್ ಇಂದ ಪ್ರಾಂಪ್ಟ್ ಅಲ್ಲೇ ಕೊಟ್ಟು ಮಾಡ್ತೇವೆ. ಸೊ ಯು ಶುಡ್ ಯುವರ್ ಮಾಡೆಲ್ ಅಥವಾ ನೀವು ಬಿಲ್ಡ್ ಮಾಡುವಂಥ ಮಾಡೆಲಿಗೆ ಈ ಔಟ್ಸೈಡ್ ಇಂದ ಬರುವಂತಹ ಸೋರ್ಸ್ ಅನ್ನು ಪ್ರೊಸೆಸ್ ಮಾಡುವಂತಹ ಸ್ಕಿಲ್ಸ್ ಇರಬೇಕು. ದಿಸ್ ಈಸ್ ಒನ್ ಥಿಂಗ್. ಎರಡನೇದು, ನೀವೇನು ಔಟ್ಪುಟ್ ಕೊಡ್ತಿರೋ, ಇದರಿಂದ ಏನು ಔಟ್ಪುಟ್ ಕೊಡ್ತಿರೋ, ಸೊ ಆ ಔಟ್ಪುಟ್ ಇಂದಾಗಿ ಯೂಸರ್ಸಿಗೆ ಆ ಡೇಟಾವನ್ನು ಅವರ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೂ ಆಗಬೇಕು. ಸೊ ಯೂಸರ್ ಬಿಲ್ಡ್ ಮಾಡುವಂಥ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟಾಲ್ ಅಂತ ಹೇಳಿದ್ರೆ ಬೇಸಿಕಲಿ ಯೂಸ್ ಮಾಡೋಕ್ಕೆ ಆಗಬೇಕು. ಸೊ ಇಲ್ಲಿ ಔಟ್ಸೈಡ್ ಇಂದ ಡೇಟಾ ಟೂನು ಆಗುತ್ತೆ ಅಂಡ್ ಇನ್ಸೈಡ್ ಇಂದ ಡೇಟಾ ಫ್ರೋನು ಆಗುತ್ತೆ. ಸೊ ಇಟ್ ಈಸ್ ಅ ಟೂ-ವೇ ಕಮ್ಯುನಿಕೇಶನ್. ಸೊ ಇಂಟಗ್ರೇಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಯೂಸರ್ ಸೈಡ್ ಇಂದ ನೋಡಬೇಕು ಅಂತಿದ್ರೆ ಇಂಟಗ್ರೇಷನ್ಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಕ್ಸ್ಟರ್ನಲ್ ಡೇಟಾಸ್ ಅನ್ನು LLM ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂಡ್ ಅದೇ ರೀತಿ LLM ಜನರೇಟ್ ಮಾಡಿರುವಂಥ ಡೇಟಾವನ್ನು ಯೂಸರ್ಸ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಈಸ್ ಆಲ್ಸೋ ಅ ಮೋಸ್ಟ್ ಕ್ರಿಟಿಕಲ್ ಆಸ್ಪೆಕ್ಟ್ಸ್ ವಿಚ್ ಯು ವಾಂಟ್ ಟು ಸಿ. ಸೊ ಗೈಸ್, ದೀಸ್ ಆರ್ ದಿ ಲೇಯರ್ಸ್ ಆಫ್ ಅನ್ AI ಸ್ಟ್ಯಾಕ್. ಇನ್ನೂ ಲೇಯರ್ಸ್ ಇದೆ, ಇನ್ನೂ ಡೀಟೇಲಿಂಗ್ ಆಗಿ ನಾವು ಇದ್ರ ಬಗ್ಗೆ ಮಾತಾಡ್ಬೋದು. ದಿಸ್ ಈಸ್ ಜಸ್ಟ್ ಅನ್ ಓವರ್ ವ್ಯೂ. ನಾನು ಇದರಲ್ಲಿ ಜಸ್ಟ್ ಓವರ್ ವ್ಯೂ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಸೊ ದ್ಯಾಟ್ ನೀವು ಒಂದು ನಿಮ್ಮದೇ ಆಗಿರುವಂಥ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಬೇಕು ಅಂತಿದ್ರೆ ನೀವು ಇದ್ರ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ಥಿಂಕ್ ಮಾಡಿ ನಿಮ್ಮ LLM ಇದು ಆರ್ಕಿಟೆಕ್ಚರ್ ಅನ್ನು ಪ್ಲಾನ್ ಮಾಡಿ. ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ಅವರ್ ಜನರೇಟಿವ್ AI ಸೀರೀಸ್ ವಿಡಿಯೋ. ಇನ್ನೂ ಈ ರೀತಿಯಾಗಿರುವಂಥ ವೈಟ್ ಬೋರ್ಡಿಂಗ್ ವಿಡಿಯೋ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕು ಅಂತಿದ್ರೆ ಜಸ್ಟ್ ಕಮೆಂಟ್ ಮಾಡಿ, ಸೊ ದ್ಯಾಟ್ ವಿ ಕ್ಯಾನ್ ಕಮ್ ಅಪ್ ವಿತ್ ಫರ್ದರ್ ವಿಡಿಯೋಸ್. ಸೊ ಇನ್ನೊಂದು ವೈಟ್ ಬೋರ್ಡ್ ವಿಡಿಯೋ ತನಕ ಕಾಯೋಣ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.